ನನ್ನೆಲ್ಲ ವೀಕ್ಷಕರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನವೆಂಬರ್ 14ರಂದು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಇಲಾಖೆಯು ನವೆಂಬರ್ 14 ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಿಕ್ಷಕರು ಮತ್ತು ಪೋಷಕರ ಮಹಾಸಭೆಯನ್ನು ಏರ್ಪಡಿಸಲಾಗಿದ್ದು, ನಾನು ಭಾಗವಹಿಸಿದ್ದ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟವಳ್ಳಿಯಲ್ಲಿ ನನಗೆ ಮೊದಲ ಅವಕಾಶ ಕಲ್ಪಿಸಿದ್ದು, ಪೋಷಕರ ಜೊತೆಯಲ್ಲಿ ನನಗೆ ಆರ್‌ಟಿಇ ಕಾಯಿದೆ ಬಗ್ಗೆ ಮೊದಲು ಮಾತನಾಡಲು ಅವಕಾಶವನ್ನು ಕಲ್ಪಿಸಿದರು. ಆರ್‌ಟಿಇ ಕಾಯಿದೆ ಮತ್ತು ಪೋಕ್ಸೋ ಕಾಯಿದೆ ಬಗ್ಗೆ ನಾನು ಸವಿಸ್ತಾರವಾಗಿ ಪೋಷಕರಿಗೆ ಒಂದು ಮನವರಿಕೆಯನ್ನು ಮಾಡಿದ ನಂತರ, ಊಟದ ವ್ಯವಸ್ಥೆಯನ್ನು ಮುಗಿದ ನಂತರ ಮಕ್ಕಳಿಗೆ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಮಕ್ಕಳು ಮನರಂಜನೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಚಿಕ್ಕ ಮಕ್ಕಳಿಂದ ಪ್ರಾರಂಭವಾಯಿತು. ಅಲ್ಲಿ ಮಕ್ಕಳು ತಮ್ಮ ಪ್ರತಿಭೆಗಳನ್ನು, ಅಂದರೆ ಈಗ ಎಷ್ಟೋ ಜನ ಮಕ್ಕಳು ಅವರ ಒಂದು ನಡವಳಿಕೆಯಿಂದ ಅಥವಾ ಒಂದು ನಾಚಿಕೆ ಸ್ವಭಾವದಿಂದ, ಸ್ಟೇಜ್ ಫಿಯರಿಂದಲೂ ಸಹ ಅವರು ಮೇಲುಗಡೆ ವೇದಿಕೆ ಮೇಲೆ ಬರದೇ ಇರೋ ಕಾರಣ ಆ ದಿನ ಮಕ್ಕಳನ್ನು ವೇದಿಕೆಗೆ ಕರೆಸದೆ ಅವರ ಇಷ್ಟದಂತೆ ಅವರನ್ನು ಡ್ಯಾನ್ಸ್ ಮಾಡಲು, ನೃತ್ಯ ಮಾಡಲು ಅವರಿಗೆ ಅವಕಾಶ ಕೊಟ್ಟು, ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಆಟ ಆಡ್ತಿದ್ದಾವೆ ನೋಡಿ, ಅಲ್ಲಿ ಎಷ್ಟು ಸುಚಂದವಾಗಿ ಡ್ಯಾನ್ಸ್ ಮಾಡ್ತಿದ್ದಾವೆ ನೋಡಿ. ಇದೆಲ್ಲ ಒಂದು ಜೀವನದಲ್ಲಿ ಮತ್ತೆ ಮತ್ತೆ ಅನುಭವಗಳು. ಈಗ ನಾವು ಓದಿದ ಶಾಲೆಗಳಲ್ಲಿ ಮತ್ತೆ ನಾವು ಅದೇ ಶಾಲೆಗೆ ನಾವು ಶಿಕ್ಷಕರಾಗಿ ಹೋದಾಗ, ಮತ್ತು ನಾವು ಓದಿದಂಥ ಶಾಲೆಗಳಲ್ಲಿ ಈಗ ಹೊಸ ಶಿಕ್ಷಕರ ಅನುಭವಗಳು. ಈಗ ನಾವು ಅತಿಥಿ ಶಿಕ್ಷಕರಾದರೂ ಸಹ ಆ ಶಾಲೆಯಲ್ಲಿ ಮಕ್ಕಳೆಲ್ಲ ನಮ್ಮ ಸರ್ ಬಂದರು, ಸರ್ ಅಂತ ಒಂದು ಗೌರವವನ್ನು ನೀಡ್ತಾ ಇರ್ತಾರೆ. ಅದರಿಂದ ಮಕ್ಕಳಿಗೆ ತುಂಬ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ